This podcast presented by Studio 28 and Mansi Shivakumar. This podcast presented by Studio 28 and Mansi Shivakumar. ರಾಜಕೀಯ ನಾಯಕರುಗಳು ಯಾಕೆಂದ್ರೆ ಇಲ್ಲಿ ಎಲ್ಲರೂ ಬಳಸ್ಕೊಂತಾರೆ. ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ, ಆ ಭಾಗ್ಯ ಕೊಟ್ಟೆ, ಸೈಕಲ್ ಕೊಟ್ಟೆ, ಸೀರೆ ಕೊಟ್ಟೆ, ನೀನು ಭಾಗ್ಯಗಳಿಗೆ ಬೆಂಕಿ ಹಾಕೋ, ಫ್ರೀ ಎಜುಕೇಶನ್ ಕೊಡು, ಹೈಟೆಕ್ ಆಗಿ ಎಜುಕೇಶನ್ನ ಕೊಡು. ಡಿಸಿಪ್ಲಿನ್ ಬಂದೇ ಇಲ್ಲ. ಡೆಮಾಕ್ರಸಿನ ಯಾವ ತರ ಯೂಸ್ ಮಾಡ್ಕೊಂತ ಇದ್ದಾರೆ. ಇವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ದು ಎಷ್ಟು ಸ್ಕೂಲ್ ಇದೆ, ಪರಮೇಶ್ವರ್ದು ಎಷ್ಟಿದೆ, ಅಶ್ವಥ್ ನಾರಾಯಣದು ಎಷ್ಟಿದೆ, ಸಿದ್ದರಾಮಯ್ಯ ಯತಿದ್ರ ಇವ್ರು ಮೇಂಟೈನ್ ಮಾಡ್ತಿರೋದು ಏನಿದೆ, ಹಿನ್ನೆಲೆ ಹುಡುಕಿದ್ರೆ ಸಿಗ್ತಾ ಇತ್ತು. ಗೌರ್ಮೆಂಟ್ ಸ್ಕೂಲ್ ಬಿದ್ದೋಗಿರೋದಲ್ಲ, ಗೌರ್ಮೆಂಟ್ ಸ್ಕೂಲ್ ಕೊಂದಿರೋದು. ನಾವೆಲ್ಲರೂ ಸತ್ತೋಗ್ಬೇಕು. ಪವರ್ ಇದ್ದಾಗ ಮಾತ್ರ ನಾವೇನಾದ್ರು ಮಾಡ್ಬೋದು. ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾವ್ ಯಾಕೆ ಬೊಂಬ ಅಂತಾರಲ್ಲ, ಯಾಕೆ ಯಡಿಯೂರಪ್ಪ ಅಂತಾರಲ್ಲ, ಸಿದ್ದರಾಮಯ್ಯನವರ ಬಗ್ಗೆ ಸ್ವಲ್ಪ ಸಾಮಾಜಿಕ ನ್ಯಾಯ ಇರುವಂತ ಮನುಷ್ಯ ಅಂತ ಹೇಳಿ. ಸ್ಕೂಲ್ ಮಾಸ್ಟರ್ಗಳಿದಾರಲ್ಲ, ಗೌರ್ಮೆಂಟು ಅಷ್ಟನ್ನು ಹೆಲ್ಪ್ ಮಾಡ್ತಿಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಸ್ಕೂಲ್ಗೆ ಏನು ತಗೊಂಡ್ರು ಅವರ ಸಂಬಳದಿಂದನೇ ಕಟ್ತಾ ಇದಾರಂತೆ. DK ಶಿವಕುಮಾರ್ ಒಂದ್ ಕಡೆ ಹೇಳ್ತಾರೆ, ಗೃಹಲಕ್ಷ್ಮಿ ಹಣವನ್ನು ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳೇ ಇಲ್ಲ. ಡಿಸೈನ್ ಅಲ್ಲೇ ಇದೆ. ಗೌರ್ಮೆಂಟ್ ಸ್ಕೂಲ್ ಅದು, ಗೌರ್ಮೆಂಟ್ ಸ್ಕೂಲ್ ಅವ್ರ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಅವ್ರು ಉಸ್ತುವಾರಿ ಸಚಿವರು ಅವ್ರದ್ದು ಸ್ಕೂಲ್ಗಳಿದೆಯಲ್ಲ, 4 ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಇವಾಗಲೂ ಅವರೇ ಫೋನ್ ಮಾಡಿದ್ರು, ರನ್ಯಾ ಅವರಿಗೆಲ್ಲ ಕೊಡ್ತೀರಪ್ಪ, ಈ ಮಕ್ಕಳಿಗೆ ಬುಕ್ ಕೊಡ್ಬೋದಲ್ಲ ಸರ್. ಒಬ್ಬ ರಾಜಕೀಯ ನಾಯಕ ನಿಮ್ಗೆ ಗೊತ್ತಿರ್ಬೋದು, ಹೆಸರು ಹೇಳಕ್ಕೆ ಹೋಗಲ್ಲ. ಕೆಲವೊಂದು ಹೆಸರುಗಳನ್ನು ಹೇಳೋದಕ್ಕಿಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಗೊತ್ತಾಗ್ಬಿಡ್ತದೆ ಇವನಿಗೆ ಹೊಡಿತಿದ್ದೆ ನೀವು ಅಂತ. ಇದ್ದಾರೆ ಅಲ್ಪಸಂಖ್ಯಾತ ನಾಯಕರಿದ್ದಾರೆ ಬೆಂಗಳೂರಿನಲ್ಲಿ. 5,000 ರೂಪಾಯಿನ 5 ಸಲ ಎಣಿಸ್ಕೊಡ್ತಾರೆ. ಸರ್ ಒಂದು ಸಲ ಎಣಿಸ್ಕೊಡಿ ಸರ್, ಪರವಾಗಿಲ್ಲ. 5 ಸಲ ಯಾಕಂದರೆ ಕಂಪ್ಲೀಟ್ ಕವರ್ ಆಗಬೇಕಲ್ಲ ಸರ್ ಕ್ಯಾಮ್ರಾ. ವಿತೌಟ್ ಕ್ಯಾಮ್ರಾ ಹೋಗ್ಬಿಟ್ಟು 5 ಪೈಸೆ ತಗೊಬನ್ನಿ, ಕೊಡಲ್ಲ. ಇವ್ರು ಏನು ಮಾಡ್ತಾರೆ, ಇದೇ ಪುಲಕೇಶಿ ನಗರ, ಇದೇ ಪಾದರಾಯನಪುರ, ಇದೇ DJ ಹಳ್ಳಿ, KJ ಹಳ್ಳಿ, ಇದೇ ಗೋರಿಪಾಳ್ಯದಂಥ ಏರಿಯಾಕ್ಕೆ ಹೋಗ್ತಾರೆ. ಸ್ಲಮ್ ಆಗಿರ್ತದೆ, ಗಲೀಜಾಗಿರುತ್ತೆ, ಒಳ ಚರಂಡಿ ವ್ಯವಸ್ಥೆಗಳಿರಲ್ಲ. ಅಲ್ಲೇ ಮಲಗ್ತಾರೆ, ಅಲ್ಲೇ ಹೇಳ್ತಾರೆ, ಗಲೀಜು ಸೊಳ್ಳೆಗಳ ರಾಶಿ ಇರ್ತವೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಪೇಷಂಟ್ಗಳು ಯಾವಾಗ ನೋಡ್ರಿ ಕಾಯಿಲೆ. ನೀವು ಗೌರ್ಮೆಂಟ್ ಆಸ್ಪತ್ರೆಗಳೆಲ್ಲ ನೋಡಿ, ಎಷ್ಟು ಮುಸ್ಲಿಮ್ಸ್ ಹೆಣ್ಮಕ್ಳು, ಎಷ್ಟು ಮುಸಲ್ಮಾನರು ಹುಷಾರಿಲ್ಲದೆ ಬಂದು ನಿಂತ್ಕೊಂಡಿರ್ತಾರೆ, ತುಂಬ ರೋಗ ಪೀಡಿತರಾಗಿರ್ತಾರೆ. ಅವರು ಅವ್ರ ಹತ್ರ ಹೋಗ್ಬಿಡ್ತಾನೆ. ಅಲ್ಲಿ ಹೋಗ್ಬಿಟ್ಟು ಕ್ಯಾವೋ ಸಮ ಅಂತಾರೆ, ಬಹರ್ ಭಯ್ಯ ಅಂದ ತಕ್ಷಣ ಟಿಕ್ ಅಂತ ಎಣಿಸ್ಬಿಟ್ಟು 5,000 ಹಿಂಗೆ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಸರ್ ಅದೇ 5,000ದಲ್ಲಿ ಮಾಸ್ಕಿಟೋ ಸ್ಪ್ರೇಗಳನ್ನು ಆ ಏರಿಯಾಗೆ ಕೊಡಿದ್ರೆ ಕನಿಷ್ಠ ಒಂದು ದಿನಕ್ಕೆ ಒಂದು 25 ಜನಕ್ಕೆ ಡೆಂಗ್ಯೂ ಬರೋದು ತಪ್ಪುತ್ತೆ, ಅದೇ 5,000ದಲ್ಲಿ. ಆದರೆ ಇವ್ರೇನು ಮಾಡ್ತಾರೆ ಗೊತ್ತಾ, ಆ ಕೆಲಸ ಮಾಡೋಕ್ಕೋಗಲ್ಲ. ಅವ್ರಿಗೆ ಗೊತ್ತಿದೆ ಇವರಿಗೆ ಡೆಂಗ್ಯೂ ಬಂದರೆ ಮಾತ್ರ ಲಾಭ ಅಂತ. ಈ 5,000 ಎಣಿಸ್ಕೊಟ್ರೆ ಮಾತ್ರ ಓಟೋ. ಸರ್ ನಾನು ಒಂದು ಮಾತು ಯಾರಿಗೂ ಹೇಳ್ತಾ ಇದ್ದೆ, ಈ ದೇಶದಲ್ಲಿ ಅವನು ಮುಸಲ್ಮಾನ ಆಗಲಿ ಹಿಂದೂ ಆಗಲಿ 100ಕ್ಕೆ 100ರಷ್ಟು ಯಾವನು ಎಜುಕೇಟೆಡ್ ಆಗ್ತಾನೋ, ಸಂಪೂರ್ಣವಾಗಿ ಆತ ಒಬ್ಬ ಕ್ವಾಲಿಫಿಕೇಷನ್ ಪಡ್ಕೊಂಡು ಅವನೊಬ್ಬ ಕ್ವಾಲಿಫೈಡ್ ಆಗ್ತಾನೋ, ಆ ದಿನ ಇಂಥ ಕಚಡ ರಾಜಕಾರಣಿಗಳೆಲ್ಲ ಸತ್ತೋಗ್ತಾರೆ ಅಂತ ಮುಗ್ದೋಗ್ತದೆ. ಎಷ್ಟು ಎನ್ಕ್ಯಾಶ್ ಮಾಡ್ಕೊತಾರೆ ಅಂದರೆ ಆ ದುರಂತನ. DJ ಹಳ್ಳಿ, KJ ಹಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಇಟ್ಟಿದ್ದು ಲಾಭ ಮಾಡ್ಕೊಳಕ್ಕೆ ಯಾರ್ಯಾರೋ ಬಂದರು. ಇವತ್ತು ಜೈಲಿಗೆ ಹೋಗ್ಬಿಟ್ಟು ಶಿಕ್ಷೆ ಅನುಭವಿಸ್ತಿರೋರು ಯಾರೋ. ಕೊತ್ತಂಬರಿ ಸೊಪ್ಪನ್ನು ನಾವು ತಮಾಷೆ ಮಾಡಿದ್ವಿ ಆ ಟೈಮಲ್ಲಿ. ಕೊತ್ತಂಬರಿ ಸೊಪ್ಪು ಅಂದ್ಲು, ಅವಳಿಗೆ ಬರೋದೇ ಕೊತ್ತಂಬರಿ ಸೊಪ್ಪು ಮಾತಾಡೋಕ್ಕೆ, ಅವಳಿಗೆ ಅದು ಕೊತ್ತಂಬರಿ ಸೊಪ್ಪು ಅದು ಹೇಳೋಕೆ ಅವಳು ಓದೇ ಇಲ್ವಲ್ಲ. ನಮ್ಮ ಮಾಧ್ಯಮದಲ್ಲಿ ಅದನ್ನು ವ್ಯಂಗ್ಯ ಮಾಡಿದ್ರು. ಬದಲಿಗೆ ಆ ಪರಿಸ್ಥಿತಿಗೆ ತಲುಪಿದೆಯಲ್ಲ ಆ ಸಮುದಾಯ, ಹಿನ್ನೆಲೆ ಹುಡುಕಿದ್ರೆ ಅವ್ರಿಗೆ ಯಾಕೆ ಅವಕಾಶಗಳು ಸಿಗಲಿಲ್ಲ. ಹಾಗಂತ ನೆಹರು ಇಲ್ಲಿ ಯೂನಿವರ್ಸಿಟಿಗಳನ್ನು ಕಟ್ಟಿದಾಗ ಮುಸಲ್ಮಾನರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡೇನೂ ಹಾಕಲಿಲ್ಲ. ಶಿಕ್ಷಣದಲ್ಲಿ ಮೀಸಲಾತಿ, ಎಲ್ಲ ರೀತಿಯಲ್ಲಿ ಮೀಸಲಾತಿ ಮುಸಲ್ಮಾನರಿಗೂ ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತವ್ರು ಅದನ್ನು ನಿರಾಕರಣೆ ಮಾಡಿದ್ರು. ಅದರ ಪರಿಣಾಮಗಳು ಕೂಡ ಅನುಭವಿಸ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳೋಲ್ಲ. ಇದು ಒಟ್ಟಾರೆ ಸರ್ ನಮ್ಮ ದೇಶ ಸರಿ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಪರಿಹಾರ ನಮ್ಮ ಹತ್ರನೇ ಇದೆ. ಇವೆಲ್ಲದು ಹೋಗಿ ನನ್ನ ದೇಶ ಸಖತ್ತಾಗಬೇಕು, ಸೂಪರ್ ಆಗಬೇಕು. ಒಂದೇ ಪರಿಹಾರ, ನಾವೆಲ್ಲರೂ ಸತ್ತೋಗ್ಬೇಕು. ನಾವೆಲ್ಲರೂ ಸತ್ತೋಗ್ಬಿಟ್ಟು ಮರು ಹುಟ್ಟಾಗಬೇಕು. ಮರು ಹುಟ್ಟಬೇಕಾದ್ರೆ ಮೊದಲನೇವನು ಅಂತ ಹುಟ್ಟುತ್ತಾನಲ್ಲ, ಸತ್ತಾದ್ಮೇಲೆ ಮತ್ತೆ ನೀವು ಹುಟ್ಟಬೇಕಲ್ಲ. ಮತ್ತೆ ಹುಟ್ಟಬೇಕಾದ್ರೆ ಆ ಮೊದಲನೇ ಫಸ್ಟ್ ಅಂತ ಒಬ್ಬ ಹುಡ್ತಾನಲ್ಲ, ಅವನು ತುಂಬ ಪ್ರಾಮಾಣಿಕನಾಗಿರಬೇಕು. ಆಗ ಪೀಳಿಗೆಗಳು ಪ್ರಾಮಾಣಿಕವಾಗಿ ಬೆಳಕಕ್ಕೆ ಸಾಧ್ಯ. ನಮ್ಮ ದೇಶದಲ್ಲಿ ಬ್ಯೂಟಿಫುಲ್ ಆದ ಡೆಮೋಕ್ರಸಿ ಇದೆ.
ಡಿಸಿಪ್ಲಿನ್ ಬಂದೇ ಇಲ್ಲ. ಡೆಮಾಕ್ರಸಿನ ಯಾವ್ಯಾವ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಸರ್? ಸರ್ ನನ್ನ ದೇಶ ಇನ್ನೂ ಸರಿ ಇದು ನಾನು ಈಗ ಮಾತಾಡಿದ್ದು ಎಲ್ಲರೂ ಸತ್ತೋಗ್ಬೇಕು, ಯಾರು ಸದ್ಯಕ್ಕೆ ಸಾಯಲ್ಲ ಬಿಡಿ, ಅವೆಲ್ಲ ಪ್ರಾಕ್ಟಿಕಲ್ ಮಾತು, ಪ್ರಾಕ್ಟಿಕಲ್ ಆಚೆಗಿರುವಂಥ ಮಾತುಗಳು. ಪ್ರಾಕ್ಟಿಕಲ್ ಮಾತಾಡೋಣ. ಚೈನಾ ಯಾಕಷ್ಟು ಡೆವಲಪ್ಮೆಂಟ್ ಆಯಿತು? ವಾಟ್ ಇಸ್ ದ ರೀಸನ್? ಚೈನಾದಲ್ಲಿ ಧರ್ಮ ಇದೆಯಲ್ಲ, ಕಾಂಪೌಂಡ್ ಒಳಗೆ ನಮ್ಮ ಅನೇಕ ಸ್ನೇಹಿತರು ಬಂದಿದ್ದಾರೆ, ನನಗೂ ತುಂಬ ಸಲ ಕರೀತಾರೆ ಚೈನಾಗೆ ಹೋಗಿ ಬರೋಣ ಅಂತ. ನೋಡೋಣ ಸಾಧ್ಯ ಆದರೆ ಹೋಗೋಣ ಒಂದು ದಿವಸ ಅಂತ ಹೇಳ್ತೀವಿ. ಬೈಕಲ್ಲೆಲ್ಲ ಸುತ್ತಾಡ್ಕೊಂಬಂದಾರೆ. ಚೈನಾ ಕಾಂಪೌಂಡಿನ ಆಚೆಗೆ ಧರ್ಮ ತರಂಗೇ ಇಲ್ಲ. ನೀನು ಹಿಂದೂನೋ ಮುಸ್ಲಿಮೋ, ನೀನು RSS, ನೀನು PFI, ನೀನು ಮುಸ್ಲಿಮೋ ಹಿಂದೂನೋ, ನೀನು ಬೌದ್ಧನೋ ಜೈನನೋ, ನೀನು ಯಾರೇ ಆಗಿರೋ ನಿನ್ನ ಮನೆ ಒಳಗಡೆ ಮಾತ್ರ ಮಾಡು. ರೋಡಿಗೆ ಧರ್ಮ ತಂದರೆ ಕೇಸು, ರೋಡಿಗೆ ಧರ್ಮ ತರಂಗಿಲ್ಲ ಸರ್. ಅಲ್ಲಿ ಎಷ್ಟೋ ದೇವಸ್ಥಾನಗಳು, ಎಷ್ಟೋ ಚರ್ಚ್ಗಳು, ಎಷ್ಟೋ ಮಸೀದಿಗಳು, ಲೈಬ್ರರಿಗಳಾಗಿದೆ, ಫ್ಯಾಕ್ಟ್ರಿಗಳಾಗಿದ್ದಾವೆ. ಅದು ಬೆಸ್ಟ್ ಅಲ್ವಾ? ಧರ್ಮ ಎಷ್ಟು ಸರ್, ಧರ್ಮ ಇದೆಯಲ್ಲ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಧರ್ಮ ಮತ್ತು ದೇವ್ರನ್ನ ಜಾಸ್ತಿ ನಾವು ಸ್ವೀಕಾರ ಮಾಡೋಕ್ಕೆ ಹೋಗಬಾರ್ದು, ಜಾಸ್ತಿ ತಲೆಗೆ ಹಚ್ಕೋಬಾರ್ದು. ಈ ಯಂಗ್ಸ್ಟರ್ಗಳಿಗೆ ಅದೇ ಹೇಳೋದು. ಈ ಧರ್ಮದ ಹೆಸರಿನಲ್ಲಿ, ಗೋವಿನ ಹೆಸರುಗಳಲ್ಲಿ, ಪ್ರಾಣಿಗಳ ಹೆಸರಿನಲ್ಲಿ, ಭಾವನೆಗಳ ಹೆಸರಿನಲ್ಲಿ, ರಾಷ್ಟ್ರೀಯತೆಯ ಹೆಸರಿನಲ್ಲಿ ನಿಮ್ಮನ್ನೆಲ್ಲ ಯಾಮರಿಸ್ತಿದ್ದಾರೆ. ನಾವು ಹೋರಾಟ ಮಾಡಬೇಕಾಗಿದೆ ಯಾವುದಕ್ಕೆ ಕೇಳಿ? ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ, ನಮ್ಮ ಪ್ರಾತಿನಿಧ್ಯಕ್ಕೋಸ್ಕರ. ನನ್ನ ಓಟು ತುಂಬ ಅಮೂಲ್ಯ ಸರ್. ನಾನು ಅವನು 500 ರೂಪಾಯಿ ಕೊಟ್ಟ ನಾನು ಓಟ್ ಹಾಕ್ತಾಯಿಲ್ಲ ಸರ್. ಬೆಲೆ ಕಟ್ಟಲಾಗದಂತಹ ಒಂದು ಪವರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈ ಕೊಟ್ಬಿಟ್ಟಿದ್ದಾರೆ. ಬೆಲೆನೇ ಕಟ್ಟಕ್ಕಾಗದಿರೋಂಥ ಒಂದು ಪವರ್ ಸರ್ ಓಟದು. ಆ ಓಟು ಇಡೀ ದೇಶದ ಭವಿಷ್ಯವನ್ನು ತೀರ್ಮಾನ ಮಾಡುತ್ತೆ. ಅಂಥ ಪವರನ್ನು ನಾನು ಕೈಯಲ್ಲಿ ಇಟ್ಕೊಂಡು 500 ರೂಪಾಯಿಗೆ 1000 ರೂಪಾಯಿಗೆ ನಮ್ಮನ್ನು ನಾವು ಮಾರ್ಕೊಂಡು, ನಾನೇನಿಲ್ಲ ಈಗ ಇವತ್ತು ಸರ್ಕಾರ ಬಂದಿರುತ್ತೆ, ತಗೊಳ್ಳಿ ಒಂದು ಅಪಾಯಿಂಟ್ಮೆಂಟು, ಜನಸಾಮಾನ್ಯ ಸಿಗಲಿ. ಸೋಮಣ್ಣನವ್ರೊಂದು ಕಾಮಿಡಿ ಹೇಳ್ತೀನಿ ಕೇಳಿ. ಸೋಮಣ್ಣ, ವಿಜಯನಗರ. ಎಲೆಕ್ಷನ್ ಬರೋ ಟೈಮ್ ಅವ್ರು ಓಟ್ ಕೇಳೋದು ಭಾರಿ ಸ್ಟೈಲ್ ಇತ್ತು, ಸೀದಾ ಹೋಗ್ತಾರೆ ಅಂತ. ಅಮ್ಮ ಓಟ್ ಹಾಕ್ಬೇಕಮ್ಮ, ಮೊನ್ನೆ ನಿನ್ನ ಗಂಡ ಬಂದಿದ್ದಮ್ಮ, ಅದೇನೊಂದು ಕಟ್ಟೆ ಆಗ್ಬೇಕಂತ ಹೇಳ್ದ, ಮಾಡಿಸ್ಕೊಟ್ಟಿದ್ದೀನಿ ನೋಡು ಕಟ್ಟೆ, ಅದು ಕೊಡ್ಸ್ಕೊಟ್ಟಿದ್ದೀನಿ, ಓಟ್ ಹಾಕ್ಬೇಕಮ್ಮ. ಸರ್ ನಮ್ಮ ಗಂಡ ತೀರೋಗಿ 6 ತಿಂಗಳಾಯಿತು, ನೋಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಅನ್ನೋದು. ಏನು ರಾಜಕಾರಣಿಗಳು ಮರ್ತೋಗಿರ್ತಾರಲ್ಲ, ಮ್ಯಾನುಪ್ಯುಲೇಟ್ ಮಾಡ್ತಾರೆ ಇವರು ಪೊಲಿಟಿಷಿಯನ್ಸು. ನನಗೆ ಯಾವತ್ತೂ ನನ್ನ ಮತದಾನದ ಹಕ್ಕಿನ ಅರ್ಥ ಆಗೋದಿಲ್ವೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಚೆನ್ನಾಗಿ ಹೇಳ್ದೆ ಅದನ್ನು. ನನಗೆ ಯಾವತ್ತೂ ನನ್ನ ಓಟಿನ ಪವರ್ ಏನೊಂದು ಅರ್ಥ ಆಗಲ್ವೋ ಅಲ್ಲಿವರೆಗೂ ನಾನು ಇದನ್ನು ಅನುಭವಿಸಲೇಬೇಕು. ಆ 5,000ಕ್ಕೆ ನಾನು ಡಿಪೆಂಡ್ ಆಗಲೇಬೇಕು, ಡೆಂಗ್ಯೂ ಬಂದು ನಾನು ಸಾಯಲೇಬೇಕು. ನಮ್ಮನೆಯವರು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಬಟ್ 1,000 ರೂಪಾಯಿ ಕೊಡಲಿ, 5,000 ರೂಪಾಯಿ ಕೊಡಲಿ, ಅದು 5 ವರ್ಷಕ್ಕೆ ಒಂದ್ಸಲಿ ಕೊಡೋದು. ಹೌದು. ಇನ್ನೇನಾದರೂ ಯಾವನಾರು ಸತ್ತರೆ, ಏನಾದರೂ ಆದರೆ, ಬೈ ಎಲೆಕ್ಷನ್ ಬಂದರೆ ನಿಮ್ಮ ಅದೃಷ್ಟ ಅದು, ಅವಾಗ ಸ್ವಲ್ಪ ದುಡ್ಡು ಸಿಗ್ಬೋದು. ಬಟ್ ನೀವು ವೋಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಈಗ ಮನೆ ಹತ್ರ ಚರಂಡಿ ಹೋಗ್ತಾ ಇದೆ, ಇದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ ಅವನಿಗೆ ಲಾಸ್ಟ್ ಟೈಮು, ಮಾಡಿಲ್ಲ. ಇವಾಗ ಮತ್ತೆ ಬಂದು ಏನು ಮಾಡ್ತಾನೆ ಅವನು? ಫ್ರೀ ಎಜುಕೇಷನ್ ಕೊಡಿ, ಫ್ರೀ ಹೆಲ್ತ್ ಮಾಡಿ. ಇವತ್ತೊಂದು ಫೀಸ್ ಕಟ್ಟೋಕ್ಕಾಗ್ತಿದ್ಯಾ? 1.5 ಲಕ್ಷ, 2 ಲಕ್ಷ, 3 ಲಕ್ಷ ಎಲ್ಲಿಂದ ಕಟ್ತಾರೆ ಬಡವ? ಸಮಾನತೆ ಬಗ್ಗೆ ಮಾತಾಡ್ತೀವಿ, ಸಮಾನ ಅವಕಾಶದ ಬಗ್ಗೆ ಮಾತಾಡ್ತೀವಿ. ಮಕ್ಕಳಿಗೆ ನಾನು ಬಡವ, ನನ್ನ ಮಗ ತುಂಬ ಬುದ್ಧಿವಂತ, ಸಿಕ್ಕಾಪಟ್ಟೆ ಅವನಿಗೆ ಜನರಲ್ ನಾಲೆಡ್ಜು. ಅವನಿಗೆ ಕರೆಕ್ಟಾಗಿ ಎಜುಕೇಷನ್ ಕೊಟ್ಟರೆ ಅವನೊಬ್ಬ ಬಿಲ್ ಗೇಟ್ಸ್ ಲೆವೆಲಿಗೆ ಬೆಳೆಯಬಲ್ಲ. ಆದರೆ ಅವನಿಗೆ ಎಜುಕೇಷನ್ ಕೊಡ್ಸೋಕ್ಕೆ ನನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿಲ್ಲ, ಡೊನೇಷನ್ ಕಟ್ಟೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಆದರೆ ಶ್ರೀಮಂತರ ಮಕ್ಕಳು, ಅವನ ಪ್ರತಿಭೆ ಇದೆಯೋ ಪ್ರತಿಭೆ ಇಲ್ವೋ, ಅವನು ಲಂಡನ್ ಯೂನಿವರ್ಸಿಟಿಲಿ ಹೋಗಿ ಓದ್ತಾನೆ, ಅವನು ದೊಡ್ಡ ಹೈಟೆಕ್ ಸ್ಕೂಲಲ್ಲಿ ಓದ್ತಾನೆ. ಫ್ರೀ ಎಜುಕೇಷನ್ ನೀವೇನು ಗ್ಯಾರಂಟಿ ಭಾಗ್ಯ, ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ, ಆ ಭಾಗ್ಯ ಕೊಟ್ಟೆ, ಸೈಕಲ್ ಕೊಟ್ಟೆ, ಸೀರೆ ಕೊಟ್ಟೆ, ನೀನು ಭಾಗ್ಯಗಳಿಗೆ ಬೆಂಕಿ ಹಾಕೋ. ಫ್ರೀ ಎಜುಕೇಷನ್ ಕೊಡು ಎಲ್ಲ ಮಕ್ಕಳಿಗೂ, ಬಡವರ ಮಕ್ಕಳಿಂದ ಹಿಡಿದು ಶ್ರೀಮಂತರ ಮಕ್ಕಳವರೆಗೂ ಹೈಟೆಕ್ ಆಗಿ ಎಜುಕೇಷನ್ನ ಕೊಡು. ಅದನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ದ, ಡೆಲ್ಲಿಲಿ ಅರವಿಂದ್ ಕೇಜ್ರಿವಾಲ್ ಮಾಡ್ದ. ಫ್ರೀ ಎಜುಕೇಷನ್ ಮಾಡ್ದ, ಫ್ರೀ ಹೆಲ್ತ್ ಮಾಡ್ದ. ಆದರೂ ಜನ 2 ಟರ್ಮ್ ಮಾತ್ರ ಅವ್ನಿಗೆ ಅವಕಾಶ ಕೊಟ್ಟರು, 3ನೇ ಟರ್ಮಿಗೆ ಕೊಡಲಿಲ್ಲ. ಜನಕ್ಕೆ ಬೇಕಾಗಿರೋದೇ ಬೇರೆ. ಸರ್ ಈ ದೇಶದ ಪ್ರಾಬ್ಲಮ್ ಯಾರು ಹೇಳಿ? ಜನಗಳು. ನಾನು ಡೆಲ್ಲಿನಲ್ಲಿ ಸುಮಾರು ಸಲ ಹೋಗಿದ್ದೀನಿ. ಬಟ್ ಹೋದಾಗೆಲ್ಲ ಅದನ್ನು ನಾನು ಸ್ಕೂಲ್ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಸುಮಾರು ಸ್ಕೂಲ್ಗಳು ತುಂಬ ಅಂದರೆ ಗೌರ್ನಮೆಂಟ್ ಸ್ಕೂಲೇನೆ. ಈಗ ನಮ್ಮ ಕಲಾಸಿಪಾಳ್ಯ ಅಂತ ಏರಿಯಾದಲ್ಲಿ ಇರುತ್ತೆ ಅಂದ್ಕೊಳ್ಳಿ, ಎಕ್ಸಾಂಪಲ್ ತೊಗೊಳ್ತಾರೆ ಅಷ್ಟೇ. ಅಂದರೆ ಆ ಥರ ಏರಿಯಾದಲ್ಲೂ ಅವರೇ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಕರೆಕ್ಟ್. ತುಂಬ ಅಂತಂದರೆ ನೀವು ಈ ಹೈಟೆಕ್ ಸ್ಕೂಲ್ ಇರುತ್ತಲ್ಲ, ಆ ಲೆವೆಲ್ಗೆ ಮಾಡಿದ್ದಾರೆ ಎಲ್ಲದನ್ನು.
ಸೊ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಸ್ಕೂಲು ಈಗ ನಾನು ಸುಮಾರು ಅಂದರೆ ಈ ಸ್ಕೂಲು ಗೌರ್ಮೆಂಟ್ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಸುಮಾರು ಕಡೆ ಓಡಾಡ್ತಾ ಇರ್ತೀನಿ. ಎಲ್ಲಾದರೂ ಹೇಳಿದ್ರೆ ಇಲ್ಲಾಂದರೆ ನಮ್ಮ ಟ್ರಸ್ಟಿಂದ ನಾವು ಬುಕ್ಸು ಫೀಸು ಏನಾದರೂ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಕರೀತಾರೆ, ಯಾರಾದರೂ ಬನ್ನಿ ಸರ್ ಅಂತ ಅಂದ್ಬಿಟ್ಟು. ಅಲ್ಲಿ ಒಂದು ತಾಲೂಕಲ್ಲಿ ನಿಮಗೆ ಮಿನಿಮಮ್ಮು ಒಂದು 30 ಸ್ಕೂಲ್ ಸಿಗುತ್ತೆ ಸರ್. ಒಂದು ಗ್ರಾಮಕ್ಕೊಂದು ಸ್ಕೂಲ್ ಇರುತ್ತೆ, ಆಯಿತಾ. ಒಂದು ಟೇಬಲ್ ಇರೋದಿಲ್ಲ, ಒಂದು ಹಂಚಿ ಬೀಳೋ ಪರಿಸ್ಥಿತಿ. ಹಂಚು ಬೀಳೋದಲ್ಲ ಸರ್, ಹೆಂಗಿರುತ್ತೆ ಅಂದರೆ ಹಂಚಿ ಹಿಂಗೆ ಕುಂತಿರುತ್ತೆ ಅಷ್ಟೇ, ಅರ್ಧ ಹೊಡೆದೋಗಿರುತ್ತೆ. ಅದ್ರ ಕೆಳಗೆ ಕೂರೋ ಮಗು ಬದುಕುತ್ತಾನ ಗ್ಯಾರಂಟಿ ಇಲ್ಲ. ಆಮೇಲೆ ಫ್ಲೋರಿಂಗು ಅದು ಒಂದೊಂದು ಮಿನಿಮಮ್ ಒಂದು ಅರ್ಧ ಅಡಿ, ಅರ್ಧ ಅಡಿನೇ ಹೋಗ್ಬಿಟ್ಟಿರುತ್ತೆ, ಓಲಾಗಿರುತ್ತೆ. ಅದನ್ನು ಫಿಲ್ ಮಾಡೋಕ್ಕಾಗಲ್ಲ. ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಒಂದು ಕಡೆ ಕೇಳಿದೆ, ಮಂಡ್ಯ ಡಿಸ್ಟಿಕಲ್ಲಿ ಈ ಕರೆಂಟ್ ಬಿಲ್ಲು ಇದೆಲ್ಲ ಸರ್ ಇಲ್ಲ ನಮ್ಮಲ್ಲಿ. ಅಂದರೆ ಅಲ್ಲಿ ಸ್ಕೂಲ್ ಮಾಸ್ಟರ್ಗಳಿದಾರಲ್ಲ, ಗೌರ್ಮೆಂಟು ಅಷ್ಟನ್ನು ಹೆಲ್ಪ್ ಮಾಡ್ತಾಯಿಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಅವರು ಏನೇ ತಗೊಂಡ್ರು ಎಕ್ಸ್ಟ್ರಾ ಸ್ಕೂಲ್ಗೆ ಏನೇ ತಗೊಂಡ್ರು ಅವರ ಸಂಬಳದಿಂದನೇ ಕಟ್ತಾ ಇದ್ದಾರಂತೆ, ಆಯಿತಾ. ಅದು ಈಗ ಪಕ್ಕದಲ್ಲಿ ಸ್ಕೂಲ್ ಇರುತ್ತೆ, ಸಂಬಳದಿಂದ ಕಟ್ತಾ ಇದ್ದಾರೆ, ಅವರಿಗೆ 3 ತಿಂಗಳು ಸಂಬಳ ಹೋಗ್ತದೆ ಪಾಪ. ಸಂಬಳ ಕೊಡಲ್ಲ, ಬಟ್ ಕಟ್ತಾರೆ. ಆಮೇಲೆ ಅಲ್ಲೇ ಅವನಾರ ಸ್ಕೂಲ್ ಯೂನಿಫಾರ್ಮ್ ಅರ್ಧೈತು ಅಂತಂದ್ರೆ ಅವ್ರಿಗೆ ಯೂನಿಫಾರ್ಮ್ ಹೊಲಿಸ್ಕೊಡ್ತಾರೆ ಇವ್ರುಗಳೆಲ್ಲ 50 ರೂಪಾಯಿ 100 ರೂಪಾಯಿ ಹಾಕ್ಬಿಟ್ಟು, ಆಯಿತಾ. ನೆಕ್ಸ್ಟ್ ಇನ್ನೊಂದೇನಂತಂದರೆ ಇನ್ನೊಂದು ಇನ್ಸಿಡೆಂಟು, ಇದು ಕೇರ್ಪೇಟೆ ತಾಲೂಕಲ್ಲಿ ನಾನು ಹೇಳ್ತಾ ಇರೋದು, ಮಂಡ್ಯ ಡಿಸ್ಟಿಕ್ ಕೇರ್ಪೇಟೆ ತಾಲೂಕಲ್ಲಿ. ಇನ್ನೊಂದೇನೆಂದರೆ ಸ್ಕೂಲ್ ಇದೆ, ಚೆನ್ನಾಗಿದೆ, ಅದನ್ನು ಸ್ವಲ್ಪ ಆಲ್ಟ್ರ್ ಮಾಡಬೇಕು. ಆಲ್ಟ್ರ್ ಅಂತಂದರೆ ಸೇಮ್ ಹಂಚು ಬಿದ್ದೋಗಿದೆ, ಈ ಥರ ಇದೆ, ಟೇಬಲ್ ಇಲ್ಲ ಹುಡುಗರು ಕುಂತ್ಕೊಳ್ಳೋಕ್ಕೆ. ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬಂದು ಇದಿದೆ, ಒಂದು ಮನೆ ಇದೆ, ಪ್ಲಸ್ ಅವ್ನು ಓಡಾಡೋದಕ್ಕೆ ರೋಡ್ ಇತ್ತು. ಮನುಷ್ಯ ರೋಡ್ನೇ ಮುಚ್ಚಿಬಿಟ್ಟಿದ್ದಾನೆ ಸರ್, ಪಕ್ಕದವನು. ಅಂದರೆ ಅದು ಅವನೇ ಅದೇ ಊರನು, ಅವನ ಮಗನೂ ಅದೇ ಸ್ಕೂಲ್ಗೆ ಹೋಗ್ತಾನೆ. ಇದೆಲ್ಲ ಗೌರ್ಮೆಂಟು ಸಾಲ್ವ್ ಮಾಡಬೇಕು. ಗೌರ್ಮೆಂಟ್ ಅದನ್ನು ಏನು ಮಾಡ್ತಾ ಇಲ್ಲ. ಎಜುಕೇಷನ್ ಇದೆಯಲ್ಲ, ಎಜುಕೇಷನ್ ಆ್ಯಂಡ್ ಹೆಲ್ತ್, ದೇ ಆರ್ ಲೀಸ್ಟ್ ಬಾದರ್ಡ್. ಅದು ಈಸಿ ಮಾಡೋದು, ಆ್ಯಕ್ಚುಲಿ ಮಾಡಲ್ಲ. ಯಾಕೆ ಮಾಡೋದು? 10 ರೂಪಾಯಿ ಖರ್ಚಾಗುತ್ತೆ ಸರ್. ಹೌದು, 10 ರೂಪಾಯಿ ಖರ್ಚಾಗುತ್ತೆ. ಹೌದು, ಅಷ್ಟೇ ಆಗೋದು. ಒಬ್ಬ BOಗೆ ವಹಿಸಿದ್ರೆ ಅವ್ನು ಕರೆಕ್ಟಾಗಿರೋ ಅಧಿಕಾರಿಗಳದ್ದು ಮಾಡಿದ್ರೆ ಸುಮಾರು ಜನ ಇದ್ದಾರೆ. ಕರೆಕ್ಟು. ಇದು ನಾನು ಕಣ್ಣಾರೆ ನೋಡ್ಬಿಟ್ಟು ಬಂದು ನಿಮ್ಗೆ ಹೇಳ್ತಾರೆ. ಎಕ್ಸಾಂಪಲ್, ಕರ್ನಾಟಕದಲ್ಲಿರೋಂಥ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ತುಂಬ ಕೆಟ್ಟ ಸ್ಥಿತಿಯಲ್ಲಿದ್ದಾವೆ. ಜೀರ್ಣೋದ್ಧಾರ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊ ಬಂದವರು, ಚೆನ್ನಾಗಿದ್ವು ಅವಾಗ. 1ರಿಂದ 7ನೇ ಕ್ಲಾಸ್ ಅಂದರೆ ಕನಿಷ್ಠ 10 ಮೇಷ್ಟ್ರುಗಳಿರೋದು. ಈಗ ಒಬ್ಬರು ಮೇಷ್ಟ್ರು 1ರಿಂದ 10ನೇ ತರಗತಿವರೆಗೂ ಮೇಂಟೈನ್ ಮಾಡಬೇಕು, ಆ ಸ್ಥಿತಿ ಇದೆ. ಅವ್ರು ನೀಡಿ ಸಂಬಳ ಕೊಡೋಲ್ಲ, ಬಿಲ್ಡಿಂಗ್ ಮೇಂಟೈನ್ ಮಾಡಲ್ಲ. ಈ ನೀವೇನೋ ಟ್ರಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಕೊಡ್ಬೇಕಂತ ಹೇಳ್ತೀರಿ. ಆ ಥರ ತುಂಬ ಜನ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕೆ ಮಾಡಬೇಕು? ಸರ್ ನೀವು ನಾವು ಪರಿಸ್ಥಿತಿ ಇಲ್ಲ, ಗೌರ್ಮೆಂಟ್ ಮಾಡಬೇಕು. ಯಾಕೆ ಮಾಡಲ್ಲ ಅಂದರೆ ಸರ್, ನೀವು ಗೌರ್ಮೆಂಟ್ ಸ್ಕೂಲು ನೆಟ್ಟಿಗಿಲ್ಲ ಅಂದರೆ, ಕಿತ್ತೋಗಿದೆ ಅಂದರೆ, ತೀರಾ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂದರೆ, ಸಂಬಳ ಕೊಡಲ್ಲ ಅಂದರೆ ಟೀಚರ್ಗಳು ನೆಟ್ಟಿಗೆ ಹೋಗಲ್ಲ. ಬರೀ ಮಕ್ಕಳು ಹೋಗಿ ಕೂತು ಎದ್ದು ಬರಬೇಕು, ಹಂಚು ಬಿದ್ದು ಮಕ್ಕಳು ಸಾಯ್ತಾರೆ. ಈ ಸ್ಥಿತಿ ಬಂದಾಗ ಪೇರೆಂಟ್ಸ್ ಏನು ಮಾಡ್ತಾರೆ? ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ತಾರೆ. ಇದೇ ಮಾಫಿಯಾ, ಎಜುಕೇಷನ್ ಮಾಫಿಯಾ ಅನ್ನೋದು ಇದನ್ನೇ. ಯಾಕೆ ಮಾಡ್ತಾರೆ? ಇವತ್ತು ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ದು ಎಷ್ಟು ಸ್ಕೂಲ್ ಇದೆ? ಪರಮೇಶ್ವರ್ದು ಎಷ್ಟಿದೆ? ಸಿದ್ದರಾಮಯ್ಯ ಎತ್ತಿದ್ರ ಇವ್ರು ಮೇಂಟೈನ್ ಮಾಡ್ತಿರೋದು ಏನಿದೆ? ಜಾಲಪುರದ್ದು ಎಷ್ಟಿದೆ? ಎಕ್ಸಾಂಪಲ್. ಇನ್ನು BJP ಅವ್ರದ್ದು ಇನ್ನು ಎಷ್ಟಿದೆ? ಅಶ್ವಥ್ ನಾರಾಯಣದ್ದು ಎಷ್ಟಿದೆ? ರಾಜಕಾರಣಿಗಳಿಂದ ಹಿಡಿದು ಪ್ರಮುಖ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇವತ್ತು MLC, ನಿಗಮ ಮಂಡಳಿ ಎಲ್ಲರೂ ಕೂಡ ಸ್ಕೂಲ್ಗಳನ್ನ ಕಟ್ಟಿದ್ದಾರೆ. ಇದನ್ನು ಕೊಂದರೆ ತಾನೇ ಇವ್ರಿಗೆ ಬಿಸ್ನೆಸ್ಸು. ಸರ್, ನಿಮ್ಮ ಮಕ್ಕಳು ನನ್ನ ಸ್ಕೂಲಿಗೆ ಬರಬೇಕು ಅಂದರೆ ಇದನ್ನು ಸಾಯಿಸಲೇಬೇಕಲ್ಲ. ಗೌರ್ಮೆಂಟ್ ಸ್ಕೂಲ್ ಬಿದ್ದೋಗಿರೋದಲ್ಲ, ಗೌರ್ಮೆಂಟ್ ಸ್ಕೂಲ್ನ ಇವರು ಕೊಂದಿರೋದು, ಸಾಯಿಸಿರೋದು. ಇದರ ವಿರುದ್ಧ ಜನ ಇದ್ರ ಬಗ್ಗೆ ಹೋರಾಟ ಮಾಡಿ ಅಂದರೆ ಅದು ಯಾವುದೋ ಗೋರಕ್ಷಣೆ, ಇದು ಯಾವುದೋ ಧರ್ಮ ರಕ್ಷಣೆ ಅಂತ ಹೋರಾಟ ಮಾಡ್ಕೊಂಡು ಬಿದ್ದವು ಇವು. ಯಾವುದಕ್ಕೆ ಧ್ವನಿ? ಒಂದು ಗ್ರಾಮದಲ್ಲಿರುವಂಥ ಒಬ್ಬ ವ್ಯಕ್ತಿ, ಇವತ್ತಿದ್ದು ಅಬ್ದುಲ್ ರೆಹಮಾನ್ ಕೊಂದಂಥ ದೀಪಕ್ ಆಗ್ಬೋದು, ಅವನು ಯಾವನ ಹುಡುಗರು, ಯಾವುದಾದ್ರು ಹಳ್ಳಿಗೆ ಸಂಬಂಧಪಟ್ಟ ಹುಡುಗರು, ಆ ಹಳ್ಳಿಯ ಸ್ಕೂಲು ಕಿತ್ತೋಗ್ಬಿಟ್ಟವೆ. ಆ ಸ್ಕೂಲಿಗೋಸ್ಕರ ಹೋರಾಟ ಮಾಡಿ, ಆ ಸ್ಕೂಲಿಗೋಸ್ಕರ ಬಲಿದಾನ ಆಗೋದು ಬಿಟ್ಟು ಕೊರಳಿನ ಪಟ್ಟಿಗೆ ಕೈ ಹಾಕ್ಬೇಕು ರಾಜಕಾರಣಿಗಳಿಗೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾವು ಯಾಕೆ ಹೇಳ್ತೀವಿ? ಯಾಕೆ ಬೊಮ್ಮಾಯಿ ಅಂತಾರಲ್ಲ, ಯಾಕೆ ಯಡಿಯೂರಪ್ಪ ಅಂತಾರಲ್ಲ? ಸಿದ್ದರಾಮಯ್ಯನವರ ಬಗ್ಗೆ ಸ್ವಲ್ಪ ಸಾಮಾಜಿಕ ನ್ಯಾಯ ಇರುವಂಥ ಮನುಷ್ಯ ಅಂತ ಹೇಳಿ, ಅದೇ ಒಂದು ಕಾಳಜಿ ಇದೆ ಅಂತ, ಸ್ವಲ್ಪ ಇದೆ ಅಂತ ಅವ್ರಿಗೆ ಗೊತ್ತಿಲ್ವಾ ಇದು? ಅವರು ಒಂದು ಕಡೆ ನಿನ್ನೆ ಅಷ್ಟೇ ನೋಡಿದೆ, ಯಾರು ಫ್ಯಾನ್ಸ್ ಪೇಜಲ್ಲಿ ಶೇರ್ ಆಗಿತ್ತು, ಅದರಲ್ಲಿ ಹೇಳ್ತಾರೆ, ನಾವೇನೇ ಹೋರಾಟ ಮಾಡಿದ್ರು, ನಾವೇನೇ ಮಾತಾಡಿದ್ರು,
ನಮ್ಮ ಕೈಯಲ್ಲಿ ಪವರ್ ಅನ್ನೋದು ಬರದೇ ಇದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. Power ಇದ್ದಾಗ ಏನ್ ಕಿತ್ಗುಡ್ಡ ಹಾಕಿದ್ದೀರಾ? ಪವರ್ ಇದ್ದಾಗ ಮಾತ್ರ ನಾವೇನಾದ್ರು ಮಾಡ್ಬೋದು. ಅಲ್ಲ, power ಇದ್ದಾಗ ನೀವು ಕಿತ್ಗುಡ್ಡ ಹಾಕಿರೋದೇನು? ನಿಮ್ಮ ಕಿತ್ತೋಗಿರೋ ವರ್ಷಕ್ಕೆ 65,000 ಕೋಟಿ 70,000 ಕೋಟಿ ಬೇಕು, ಅದ್ಯಾವುದೋ 2,000, ಅದ್ಯಾವುದೋ ಶಕ್ತಿ, ಅದ್ಯಾವುದೋ ಯುವನಿಧಿ ಕೊಟ್ಟೆಲ್ಲ ಬಿಡಿ ಕತೆ. ಡಿ ಕೆ ಶಿವಕುಮಾರ್ ಒಂದು ಕಡೆ ಹೇಳ್ತಾರೆ, ಗೃಹಲಕ್ಷ್ಮಿ ಹಣವನ್ನು ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳೇ ಇಲ್ಲ. ನೀವು ಟ್ಯಾಕ್ಸ್ ಕಟ್ಟಿ ಅವರ ಅಂತಾರಲ್ಲ. ಡಿಸೈನಲ್ಲೇ ಇದೆ, ಪ್ರತಿ ತಿಂಗಳು ಮನೆ ಯಜಮಾಂತಿ 2,000 ಅಂತ. ನಾನು ಹೇಳೇ ಇಲ್ಲ. ಈ ಥರದ್ದೆಲ್ಲ ನಾಟಕದ ರಾಜಕಾರಣವನ್ನು ಮಾಡೋದು ಬದಲು ಇದನ್ನೆಲ್ಲ ಬಿಟ್ಟಾಕಿ ನಿಮ್ಮ ಜನ ಒಪ್ಕೋಬೇಕು ಅಂದರೆ ಎಜುಕೇಷನ್ ಸಿಸ್ಟಮ್ ಮತ್ತು ಹೆಲ್ತ್ ಸಿಸ್ಟಮ್ ಇದನ್ನು ಫ್ರೀ ಮಾಡಿ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಪರಮೇಶ್ವರ್ ಹೆಸರು ತೊಗೊಂಡ್ರಿ, ಯಾರು ಹೋಮ್ ಮಿನಿಸ್ಟರ್ದು. ಹೌದು, ಅವ್ರದ್ದು 2 ತಾಲೂಕಲ್ಲಿ 4 ವರ್ಷದಿಂದ ಒಂದು 3 ಸ್ಕೂಲ್ಗೆ ನಾನು ನೋಟ್ಬುಕ್ಕು, ಯೂನಿಫಾರ್ಮು, ಇವಾಗ ಫೋನ್ ಬಂತು, ನೀಡಿದ್ದು ಕೊಟ್ರ ಗೌರ್ಮೆಂಟ್ ಸ್ಕೂಲ್ ಅದು, ಗೌರ್ಮೆಂಟ್ ಸ್ಕೂಲ್ ಅವ್ರ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಅವ್ರು ಉಸ್ತುವಾರಿ ಸಚಿವರು, ಅವ್ರದ್ದು ಸ್ಕೂಲ್ಗಳಿದೆಯಲ್ಲ, 3 ವರ್ಷದಿಂದ 4 ವರ್ಷದಿಂದ ನಾನು ಕೊಡ್ತಾ ಇದ್ದೀನಿ. ಇವಾಗಲೂ ಅವರೇ ಫೋನ್ ಮಾಡಿದ್ರು, ನೋಡಿ ಈ ಸಲ ನಮ್ಮ ಹತ್ರ ಇದಿಲ್ಲಪ್ಪ, ಫಂಡ್ ಇಲ್ಲ ಅಂತ ಅಂದ್ರೂ ಸರ್ ಹೆಂಗಾದ್ರೂ ಮಾಡಿಸ್ಕೊಡಿ ಸರ್, ನಾವು ಹೇಳ್ಬಿಟ್ಟಿದ್ದೀವಿ ಅಂದ್ಬಿಟ್ಟು. ನಾನು ಇವಾಗ ಅವ್ರಿಗೆ ಹೇಳಿದೆ, ಸರ್ ಇದೊಂದು ಸ್ವಲ್ಪ ಮಾಡಿಕೊಡಿ, ಪ್ರಿಂಟಿಂಗ್ ಇದು ಬುಕ್ಸ್ ನೋಟ್ಬುಕ್ ಮಾಡಿಕೊಡಿ. ಎಲ್ಲಿ ಬೆಳೆಯುತ್ತೆ ಸರ್ ಭಾರತ? ಆಯಿತಾ? ಆ ಸ್ಕೂಲ್ಗಳು ನೀವು ನೋಡಿದ್ರೆ ಒಂದ್ಸಲಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ. ಸರ್ ಎಲ್ಲ ಡೆಡ್ ಎಂಡು, ಅಂದರೆ ಅದು ಒಂಥರ ಬಾರ್ಡ್ರ್ ಥರ ಡೆಡ್ ಎಂಡ್. ಊರು ಬಿಟ್ಟಿನ ಮುಂದೆ ಬೆಟ್ಟಗಳೇನೆ ಇರೋದು ಆ 3-4 ಸ್ಕೂಲು. ಅವ್ರು ಅಲ್ಲಿಂದ ಬರ್ತಾರೆ, ಒಂದು 500 ಬುಕ್ಕು, ನನ್ನ ಸ್ಕೂಲ್ಗೆ 500,000 ಬುಕ್ ಕೊಡ್ತೀವಿ. ಈಗ 100 ಸ್ಟೂಡೆಂಟ್ ಇದ್ದರೆ ಅಲ್ಲಿ 500 ಬುಕ್ ಬೇಕು. 5 ಬುಕ್ ಅಂದರೆ ಒಂದು ಸಬ್ಜೆಕ್ಟ್ ಕೊನೊಂದು ಅಂದ್ಬಿಟ್ಟು ತೊಗೊತಾರೆ, ಇಲ್ಲ 600 ಬುಕ್ ಕೊಡಬೇಕಾಗತ್ತೆ. ಸೊ ಇವರು ಅದನ್ನು ಇವ್ರದ್ದು ಟ್ರಸ್ಟ್ಗಳಿದೆ, ಈ ಟ್ರಸ್ಟ್ ಹಣದಲ್ಲಿ ಯಾರಿಗೋ ಬೇರೆಯವ್ರಿಗೆಲ್ಲ ಕೊಡ್ತಾರೆ. ಈಗ ಅವ್ರು DCM ಹೇಳಿದ್ದಲ್ಲ, ಯಾರಿಗೂ ಕೊಟ್ಬಿಟ್ಟಿದ್ದಾರೆ, ಯಾವುದೋ ಖರ್ಚಿಗೆ ಕೊಟ್ಟಿರ್ತಾರೆ ಬಿಡ್ರಿ ಟ್ರಸ್ಟು ಅಂತ ಅಂದ್ಬಿಟ್ಟು. ಸೊ ಅದೇ ಥರ ಇಲ್ಲಿ ಕೊಟ್ಟರಾಗುತ್ತಲ್ಲ, ಈ ಥರ ಮಕ್ಳು ಕೊಟ್ಟರಾಗುತ್ತಲ್ಲ, ಅವ್ರು ಬೇರೆಯವ್ರಿಗೆ ಕೊಡೋದು ಬೇಡ. ಅವರ ಕ್ಷೇತ್ರಗಳಲ್ಲಿ ಅಟ್ಲೀಸ್ಟು ಬರೋದ್ರಲ್ಲಿ ಆ CSR ಫಂಡ್ ಅಂತ ಬರುತ್ತೆ. ಮೊನ್ನೆ ಅವಳು ಸಿಕ್ಕಾಕೊಂಡ್ಲಲ್ಲ ಸರ್, ಯಾರು? ಅದನ್ನೇ ಹೇಳಿದ್ದು ನಿಮಗೆ ನಾನು. ಅವಳ ಹೆಸರೇನು? ರನ್ಯಾ. ಅವರಿಗೆಲ್ಲ ಕೊಡ್ತೀರಪ್ಪ, ಈ ಮಕ್ಳಿಗೆ ಬುಕ್ ಕೊಡ್ಬೋದಲ್ಲ? ಬುಕ್ ಕೊಡ್ಬೋದು, ಯೂನಿಫಾರ್ಮ್ ಬೇಕಂತಾರೆ. ನೀವು ಇಲ್ಲ, ನಾನು ಬೇಕಂದ್ರೆ ಲಿಸ್ಟ್ ಕೊಡ್ತೀನಿ ನಿಮಗೆ, ಬನ್ನಿ ಇದು ಮುಗಿದಾದ್ಮೇಲೆ. ನಾನು ಅಬ್ಸರ್ವ್ ಮಾಡ್ಬೇಕು ತಾನೇ ಗೌರ್ಮೆಂಟ್. ಪರಮೇಶ್ವರ್ ಉಸ್ತುವಾರಿ ಅಂದಮೇಲೆ ಇಷ್ಟೆಲ್ಲ ದುಡ್ಡಿದೆ ನಿಮ್ಮ ಹತ್ರ. ಈಗ ಅವ್ರಿಗೆ ಏನು ಬೇಕು ಫ್ಯಾಮಿಲಿಗೆ ಅದನ್ನೇ ಡಿಪೆಂಡ್ ಇಡಬೇಕಂತೇನು ಇಲ್ಲ. ಇದರ ಥರ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ನು 1,000 ಕೋಟಿ ರೂಪಾಯಿ ಎಜುಕೇಷನ್ಗೆ, ಮಕ್ಕಳು ಫುಡ್ಡಿಗೋಸ್ಕರ ದುಡ್ಡು ಕೊಡ್ತಾ ಇದೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ಗೆ ಹಣವನ್ನು ಕೊಟ್ಟಿದೆ, ನಾವು ಮೊಟ್ಟೆ ಕೊಡ್ತೇವೆ ಅಂತ ಅನೌನ್ಸ್ ಮಾಡ್ತೀರಾ. ನಾಚಿಕೆ ಆಗಲ್ವಾ? ನಿಮ್ಮ ಹತ್ರ ದುಡ್ಡಿದ್ದು ನೀವು ಅದನ್ನು ವಿನಿಯೋಗ ಮಾಡೋಕ್ಕಾಗಲ್ವಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.